ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ಸುದ್ದಿಗೆ ಸ್ವಾಗತ. ನವಲಗುಂದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ತಾಲೂಕು ಘಟಕ ಹಾಗೂ ಮಾಜಿ ಸೈನಿಕರ ಕಲ್ಯಾಣ ಸಂಘ ಇವರ ಸಹಯೋಗದೊಂದಿಗೆ 25ನೇ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು. ಪಟ್ಟಣದ ಗಣಪತಿ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಾಜಿ ಸೈನಿಕರು ಭಾರತದ ಸೈನಿಕರ ಪರ ಜಯಕಾರ, ದೇಶಾಭಿಮಾನದ ಪರ ಘೋಷಣೆಗಳನ್ನು ಮೊಳಗಿಸುತ್ತಾ ರೈತ ಹುತಾತ್ಮ ವೀರಗಲ್ಲಿನವರೆಗೆ ಪಥಸಂಚಲನ ನಡೆಸಿ ರೈತ ಹುತಾತ್ಮ ವೀರಗಲ್ಲಿಗೆ ಪುಷ್ಪ ನಮನದೊಂದಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಈ ವೇಳೆ ತಹಸೀಲ್ದಾರ್ ಸುಧೀರ್ ಸಾಹುಕಾರ್, ಸಿಪಿಐ ರವಿ ಕಪ್ಪತ್ನವರ್, ಅಧ್ಯಕ್ಷರಾದ ಸಂಜೀವ್ ದೊಡ್ಮನಿ, ಅಡವ್ಯಗೌಡ ನಾಗನಗೌಡ್, ನಿಂಗಪ್ಪ ಸಿಂಗೋಟಿ, ಚನ್ನಬಸನಗೌಡ ಗಂಗನಗೌಡ್ರು, ಮಲ್ಲಿಕಾರ್ಜುನ್ ಎಂ ಮುತ್ತಲ್ಗೇರಿ, ಶರಣಪ್ಪ ಕೆಂಚಪ್ಪನವರ್, ಬಸವರಾಜ್ ಗಾನ್ಗೇರ್, ಸುರೇಶ್ ಗಾನ್ಗೇರ್, ಸಂತೋಷ್ ಕುಮಾರ್ ಹಿರೇಮಠ್, ಬೂದಪ್ಪ ಕರಿ, ಶಂಕರಪ್ಪ ದೊಡ್ಡೇಕಲ್, ನಾಗರಾಜ್ ಕದಂ, ಮುತ್ತರ್ಜಾ ದಾವಲ್ ಕನ್ನವರ್, ನಾಗಪ್ಪ ಮುಳನ್ನವರ್, ರಾಮಲಿಂಗಪ್ಪ ದೊಡ್ಮನಿ, ಸಿದ್ದಪ್ಪ ತಿರ್ಲಾಪುರ್, ಬಸಪ್ಪ ಪೂಜಾರ್ ಹಾಗೂ ನೂರಾರು ಮಾಜಿ ಸೈನಿಕರು, ವಿವಿಧ ಸಂಘ ಸಂಸ್ಥೆಗಳು, ಎನ್ಸಿಸಿ ವಿದ್ಯಾರ್ಥಿಗಳು, ರೈತ ಹೋರಾಟಗಾರರು ಪಾಲ್ಗೊಂಡಿದ್ದರು. ವರದಿ ಶರೀಫ್, ಕನ್ನಡ ನಾಡು ಸುದ್ದಿ, ನವಲಗುಂದ. ಎಲ್ಲ ಗಣ್ಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರು ಹಾಗೂ NCC ಕೆಡೆಟ್ಸ್ ಆಗಿರ್ಬೋದು, ಸ್ಕೌಟ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ, ರೈತ ಮುಖಂಡರಿಗೆ ಎಲ್ಲರೂ ಕೂಡ ನಮಿಸುತ್ತಾ, ಇವತ್ತಿನ ದಿವಸ ಏನಿದೆ, ನಾವು ಎರಡು ಸಂತೋಷ ಒಂದು ಕಡೆ ಆದರೆ ಈ ಒಂದು ಕಾರ್ಗಿಲ್ ವಿಜಯೋತ್ಸವದಲ್ಲಿ ತಮ್ಮ ಜೀವವನ್ನು ತೆತ್ತಂಥ ಆ ವೀರ ಯೋಧರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಕ್ಕಂಥ ಒಂದು ಕಾರ್ಯಕ್ರಮ. ಕಣ್ಣುಗಳನ್ನು ಕಿತ್ತರು, ಹಾಗೆ ಜೀವಂತವಿರುವಾಗಲೇ ಮರ್ಮಂಗವನ್ನು ಕಟ್ ಮಾಡಿ ಎಲ್ಲ ತುಂಡು ತುಂಡು ಆದಂಥ ದೇಹವನ್ನೆಲ್ಲ ಬಾರ್ಡರ್ನಲ್ಲಿಟ್ಟರು. ಆ ಸೌರವ್ ಖಾಲಿ ಅನ್ನುವಂಥ ಒಂದು 22 ವರ್ಷದ ಯುವಕ, ಆ ದೇಹ ಅವನ ತಾಯಿ ತಂದೆಯರು ನೋಡಿದಾಗ ಯಾವ ಪರಿಸ್ಥಿತಿ ಇರಬಾರ್ದು ವಿಚಾರ ಮಾಡಬೇಕಾಗತ್ತೆ ನಾವು. ಅಂಥ ಒಂದು